RSS ನ 5 ಸಿದ್ಧಾಂತಗಳು. ಮೊದಲನೆಯದಾಗಿ ವೀರ್ ಸಾವರ್ಕರ್ ಅವರ ಅಖಂಡ ಭಾರತದ ಐಡಿಯಾಲಜಿ. ಇದನ್ನ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಈ ಯೋಜನೆಯ ಪ್ರಕಾರ ಜನ ಯಾವುದೇ ಜಾತಿ, ಧರ್ಮ ಮತ್ತೆ ಪಂಗಡಗಳ ಆಧಾರದ ಮೇಲೆ ವಿಭಜನೆಯಾಗದೆ ನಾವೆಲ್ಲ ಭಾರತೀಯರೆಂದು ಬದುಕುವ ಒಂದು ಕನಸು. ಎರಡನೇದಾಗಿ ಇಂಟಿಗ್ರಲ್ ಹ್ಯುಮ್ಯಾನಿಸಂ. ಈ ಒಂದು ಸಿದ್ಧಾಂತವನ್ನ ದೀನ್ ದಯಾಳ್ ಉಪಾಧ್ಯಾಯರು ಕೊಟ್ಟಿತ್ತು. ಇದರ ಉದ್ದೇಶ ಮಾನವೀಯತೆಯನ್ನ ಎಲ್ಲದಕ್ಕಿಂತ ಮೇಲೆ ಎಂದು ಪರಿಗಣಿಸೋದು. ಮೂರನೇದಾಗಿ ಗ್ರಾಮೀಣ ವಿಕಾಸ. ಹಿಂದುಳಿದ ಪ್ರದೇಶಗಳ ಸಮಾಜ ಸುಧಾರಣೆ ಮತ್ತು ಆರ್ಥಿಕತೆಯನ್ನ ಬೆಳೆಸುವ ಉದ್ದೇಶ. ನಾಲ್ಕನೇದಾಗಿ ಹಿಂದುತ್ವ. ಈ ಸಿದ್ಧಾಂತ ಅನೇಕ ಬಾರಿ ಟೀಕೆಗೊಳಗಾಗುತ್ತೆ. ಆದ್ರೆ ಇದು ಹೆಡ್ಗೆವಾರವರ ತಲೆಯಲ್ಲಿ ಬಂದಿದ್ದೇ ಗೊತ್ತಾ? ಚಿನ್ನದ ಪಕ್ಷಿಯಾಗಿದ್ದ ಭಾರತ ಗುಲಾಮಗಿರಿಗೆ ಒಳಗಾಗಿದ್ದು ಭಾರತದ ಜನ ಅನೇಕ ಧರ್ಮ, ಜಾತಿ ಮತ್ತು ಪಂಗಡಗಳಲ್ಲಿ ವಿಭಜನೆಯಾಗಿದ್ದಕ್ಕೆ. ಇದೇ ಕಾರಣಕ್ಕಾಗಿ ಈ ಒಂದು ಸಿದ್ಧಾಂತವನ್ನ ಅಳವಡಿಸಲಾಯಿತು. ಐದನೇದಾಗಿ ವ್ಯಕ್ತಿ ನಿರ್ಮಾಣ. ಸಂಘಕ್ಕೆ ಸೇರುವ ಪ್ರತಿಯೊಬ್ಬ ವ್ಯಕ್ತಿಯನ್ನ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಲಿಷ್ಠಗೊಳಿಸಿ ಅವನ ಎದೆಯಲ್ಲಿ ದೇಶ ಪ್ರೇಮವನ್ನ ತುಂಬೋದು. ಇಂತಹ ಉಚ್ಚ ವಿಚಾರಗಳನ್ನ ಹೊಂದಿರುವ ಸಂಸ್ಥೆಗೆ ಕೆಲವರು ಆರ್ಗನೈಸೇಷನ್ ಅಂದಾಗ ತುಂಬಾ ಬೇಜಾರಾಗುತ್ತೆ. ಜೈ ಹಿಂದ್.